ಕನ್ನಡಿಗಳು ಆಕರ್ಷಕ ವಸ್ತುಗಳು ಮತ್ತು ಅವು ಸಮತಲ ಮತ್ತು ಬಾಗಿದ ಆಕಾರಗಳಲ್ಲಿ ಬರುತ್ತೆ. ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಅನ್ನ ಒಟ್ಟು 21 ಕನ್ನಡಿಗಳೊಂದಿಗೆ ನಿರ್ಮಿಸಲಾಗಿದೆ ಎಂದು ನಿಮಗೆ ತಿಳಿದಿದೆಯೇ? ಮತ್ತು ಪ್ರಾಥಮಿಕ ಕನ್ನಡಿ 6.5 ಮೀಟರ್ ಉದ್ದವಿದೆಯೇ? ಕನ್ನಡಿಗಳು ಮತ್ತು ದೂರದರ್ಶಕಗಳು ಸುದೀರ್ಘ ಇತಿಹಾಸವನ್ನ ಹೊಂದಿದೆ. 1668ರಲ್ಲಿ ಸರ್ ಐಸಾಕ್ ನ್ಯೂಟನ್ ದೂರದರ್ಶಕದಲ್ಲಿ ಬಾಗಿದ ಕನ್ನಡಿಯನ್ನ ಬಳಸಿದಾಗಿನಿಂದ ದೂರದರ್ಶಕಗಳಲ್ಲಿ ಬಳಸಲಾಗುತ್ತಿದೆ. ಮತ್ತು ನಾವು ಈ ಪಾಠದಲ್ಲಿ ಬಾಗಿದ ಕನ್ನಡಿಗಳ ಅಧ್ಯಯನವನ್ನ ಮಾಡಲಿದ್ದೇವೆ. ನಮಸ್ಕಾರ, ನಾನು ಪುಷ್ಪಾ ಮುರುಗೇಶ್ ಕುಳಿತ್. ಗೋಳಾಕಾರದ ಕನ್ನಡಿಗಳನ್ನ ವಿವರಿಸಲು ಮತ್ತು ಅವು ಬೆಳಕಿನ ಪ್ರತಿಫಲನ ಮತ್ತು ವಕ್ರೀಭವನದ ಅಧ್ಯಯನದಿಂದ ಬೆಳಕನ್ನ ಹೇಗೆ ಪ್ರತಿಬಿಂಬಿಸುತ್ತವೆ ಎಂಬುದನ್ನ ವಿವರಿಸಲು ಇಲ್ಲಿದ್ದೇನೆ. ಈ ಪಾಠವನ್ನ ಮುಗಿಸಿದ ನಂತರ ಗೋಳಾಕಾರದ ಕನ್ನಡಿಗಳು ಹೇಗೆ ಬೆಳಕನ್ನ ಪ್ರತಿಬಿಂಬಿಸುತ್ತವೆ ಎಂಬುದನ್ನ ನೀವು ಅರ್ಥ ಮಾಡಿಕೊಳ್ಳುವಿರಿ. ನೀವು ಪ್ರತಿದಿನ ನೋಡುವ ವಿಷಯಗಳನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಇದು ನಿಮಗೆ ಸಹಾಯ ಮಾಡುತ್ತೆ. ಕಲಿಕೆಯ ಫಲಿತಾಂಶಗಳು: 1. ಗೋಳಾಕಾರದ ಕನ್ನಡಿಗಳು, ಕಾನ್ಕೇವ್ ಕನ್ನಡಿಗಳು ಮತ್ತು ಪೀನ ಕನ್ನಡಿಗಳು. 2. ಪ್ರಧಾನ ಅಕ್ಷ, ಫೋಕಲ್ ಲೆಂತ್ ಮತ್ತು ಗಣಿತ ಸಂಬಂಧಗಳು. 3. ಕಾನ್ಕೇವ್ ಕನ್ನಡಿಗಳಲ್ಲಿ ಚಿತ್ರ ರಚನೆ. 4. ಕಾನ್ಕೇವ್ ಕನ್ನಡಿಗಳ ಬಳಕೆ. ಕೀವರ್ಡ್ಗಳು: ಗೋಳಾಕಾರದ ಕನ್ನಡಿಗಳು, ಕಾನ್ಕೇವ್ ಕನ್ನಡಿಗಳು, ಪೀನ ಕನ್ನಡಿಗಳು, ತತ್ವ ಅಕ್ಷ, ಫೋಕಲ್ ಲೆಂತ್, ಪ್ರತಿಬಿಂಬದ ಮೂಲಕ ಚಿತ್ರ ರಚನೆ, ಪ್ರಾಯೋಗಿಕ ಅಪ್ಲಿಕೇಶನ್. ಪಾಠವನ್ನ ಪ್ರಾರಂಭಿಸುವ ಮೊದಲು ಈ ಪರಿಕಲ್ಪನೆಯ ನಕ್ಷೆಯನ್ನ ನೋಡೋಣ. ಗೋಳಾಕಾರದ ಆಕಾರಗಳು ಪ್ರಕೃತಿಯಲ್ಲಿ ಕಂಡುಬರುವ ಸಾಮಾನ್ಯ ಆಕಾರಗಳಲ್ಲಿ ಒಂದಾಗಿದೆ. ನಮ್ಮಲ್ಲಿ ಟೊಳ್ಳಾಗದೆ ಗೋಳಾಕಾರದ ಕನ್ನಡಿ ಇದೆ ಎಂದು ಭಾವಿಸೋಣ. ನಾವು ಅದರ ಭಾಗವನ್ನ ಕತ್ತರಿಸಿದರೆ ಏನಾಗುತ್ತೆ? ಇಲ್ಲಿಂದ ಜಾಮಿತಿಯ ಮ್ಯಾಜಿಕ್ ಪ್ರಾರಂಭ ಆಗುತ್ತೆ. ಪ್ರತಿಫಲಿಸುವ ಮೇಲ್ಮೆಯ ವಕ್ರತೆಯ ಆಧಾರದ ಮೇಲೆ ನಾವು ಎರಡೂ ರೀತಿಯ ಕನ್ನಡಿಗಳನ್ನ ಪಡೆಯುತ್ತೇವೆ. 1. ಪೀನ ಕನ್ನಡಿಗಳು. ಪ್ರತಿಫಲಿತ ಮೇಲ್ಮೆಯ ಗೋಳದ ಹೊರಮೇಲ್ಮೆಯಂತೆ ಹೊರಕ್ಕೆ ವಕ್ರವಾಗಿರುತ್ತೆ. 2. ಕಾನ್ಕೇವ್ ಕನ್ನಡಿಗಳು. ಗೋಳದ ಒಳಮೇಲ್ಮೆಯಂತೆ ಪ್ರತಿಫಲಿತ ಮೇಲ್ಮೆ ಒಳಮುಖವಾಗಿ ವಕ್ರವಾಗಿರುತ್ತೆ. ಬಾಗಿದ ಕನ್ನಡಿ ಪ್ರತಿಬಿಂಬದ ನಿಯಮಗಳನ್ನ ಅನುಸರಿಸುತ್ತೆ ಎಂಬುದನ್ನ ದಯವಿಟ್ಟು ನೆನಪಿಡಿ. ಬಾಗಿದ ಕನ್ನಡಿಗಳಿಗೆ ಸಂಬಂಧಿಸಿದ ಪದಗಳನ್ನ ಮೊದಲು ಅರ್ಥ ಮಾಡಿಕೊಳ್ಳೋಣ. ಪ್ರತಿಬಿಂಬವನ್ನ ಅರ್ಥ ಮಾಡಿಕೊಳ್ಳಲು ನಾವು ಈ ಪದಗಳನ್ನ ಆಗಾಗ್ಗೆ ಬಳಸ್ತೇವೆ. 1. ದ್ಯುತಿರಂಧ್ರವು ಕನ್ನಡಿಯ ಅಗಲವಾಗಿದೆ. ಇದು ಬೆಳಕನ್ನ ಪ್ರತಿಫಲಿಸುವ ಕನ್ನಡಿಯ ಭಾಗವಾಗಿದೆ. 2. ಪೋಲ್ ಕನ್ನಡಿಯ ಕೇಂದ್ರವಾಗಿದೆ. ಇದು ಪ್ರಧಾನ ಅಕ್ಷವು ಕನ್ನಡಿಯನ್ನ ದಾಟುವ ಬಿಂದುವಾಗಿದೆ. 3. ವಕ್ರತೆಯ ಕೇಂದ್ರ. ಕನ್ನಡಿಯು ಒಂದು ಭಾಗವಾಗಿರುವ ಗೋಳದ ಕೇಂದ್ರವಾಗಿದೆ. ಧ್ರುವದಿಂದ ಕನ್ನಡಿ ಮೇಲ್ಮೆಯಿಂದ ಅದೇ ದೂರವಿದೆ. 4. ಪ್ರಧಾನ ಅಕ್ಷವು ಕನ್ನಡಿಯ ಧ್ರುವ ಮತ್ತು ವಕ್ರತೆಯ ಕೇಂದ್ರದ ಮೂಲಕ ಹಾದುಹೋಗುವ ಒಂದು ಕಾಲ್ಪನಿಕ ರೇಖೆಯಾಗಿದೆ. ಇದು ಬೆಳಕಿನ ಕಿರಣಗಳು ಕನ್ನಡಿಯಿಂದ ಪ್ರತಿಫಲಿಸುವ ಮೊದಲು ಮತ್ತು ನಂತರ ಚಲಿಸುವ ಮಾರ್ಗವಾಗಿದೆ. 5. ವಕ್ರತೆಯ ತ್ರಿಜ್ಯ.
ಧ್ರುವ ಮತ್ತು ಕನ್ನಡಿಯ ವಕ್ರತೆಯ ಕೇಂದ್ರದ ನಡುವಿನ ಅಂತರವಾಗಿದೆ. ಕನ್ನಡಿಯು ಒಂದು ಭಾಗವಾಗಿರುವ ಗೋಳದ ತ್ರಿಜ್ಯದಂತೆಯೇ ಇರುತ್ತದೆ. ಬಾಗಿದ ಕನ್ನಡಿಗಳು ಸಮಾನಾಂತರ ಘಟನೆಗಳು ಕಿರಣಗಳನ್ನ ಒಮ್ಮುಖಗೊಳಿಸುವುದರಿಂದ ಅಥವಾ ಬೇರೆಯಾಗುವುದರಿಂದ ನಾವು ಹೊಸ ವ್ಯಾಖ್ಯಾನಿಸುವ ಪದವನ್ನ ಕಂಡುಕೊಳ್ಳುತ್ತೇವೆ, ಫೋಕಲ್ ಲೆಂತ್. ಘಟನೆಯ ಕಿರಣಗಳು ಕನ್ನಡಿಗಳ ಪ್ರಧಾನ ಅಕ್ಷಕ್ಕೆ ಸಮಾನಾಂತರವಾಗಿದ್ದರೆ ಮಾತ್ರ ಘಟನೆಯ ಬೆಳಕಿನ ಕಿರಣಗಳ ಒಮ್ಮುಖ ಅಥವಾ ವ್ಯತ್ಯಾಸವನ್ನ ಅರ್ಥ ಮಾಡಿಕೊಳ್ಳಬಹುದು. ಮೊದಲು ಕಾನ್ವೆಕ್ಸ್ ಮಿರರ್ ಅನ್ನ ತೆಗೆದುಕೊಳ್ಳೋಣ. ಇಲ್ಲಿ ಕನ್ನಡಿಯ ಪ್ರತಿಫಲಿತ ಭಾಗವು ಹೊರಗಿದೆ. ಕಿರಣ ರೇಖಾಚಿತ್ರಗಳಲ್ಲಿ ತೋರಿಸಿರುವಂತೆ ಪೀನ ಕನ್ನಡಿಯ ಘಟನೆಯು ಸಮಾನಾಂತರ ಕಿರಣಗಳನ್ನ ಬೇರೆಡೆಗೆ ತಿರುಗಿಸುತ್ತೆ. ಆದ್ರಿಂದ ನಾವು ಬೆಳಕಿನ ಕಿರಣಗಳನ್ನ ಕನ್ನಡಿಯ ಒಳಭಾಗಕ್ಕೆ ವಿಸ್ತರಿಸಿದರೆ ಬೆಳಕಿನ ಕಿರಣಗಳು ಒಂದು ಬಿಂದುವಿನಿಂದ ಬರುತ್ತೆ ಮತ್ತು ನಂತರ ಬೇರೆಡೆಗೆ ತಿರುಗುತ್ತದೆ. ಎಫ್ ಎಂಬುದು ಎಲ್ಲಾ ಬೆಳಕಿನ ಕಿರಣಗಳು ಒಮ್ಮುಖವಾಗುವಂತೆ ತೋರುವ ಬಿಂದುವಾಗಿದೆ. ಆದ್ರಿಂದ ಎಫ್ ಪಿನ ಕನ್ನಡಿಯ ಪ್ರಧಾನ ಕೇಂದ್ರವಾಗಿದೆ. ಫೋಕಲ್ ಲೆಂತ್ ಎಫ್ ಎಂಬುದು ಎಫ್ ಮತ್ತು ದ್ರವದ ನಡುವಿನ ಅಂತರವಾಗಿದೆ. ಪ್ರತಿಫಲಿತ ಕಿರಣಗಳು ವಾಸ್ತವವಾಗಿ ಕೇಂದ್ರ ಬಿಂದುವಿನ ಮೂಲಕ ಹಾದು ಹೋಗುವುದಿಲ್ಲವಾದ್ರಿಂದ ಪಿನ ಕನ್ನಡಿಗಳು ವರ್ಚುವಲ್ ಫೋಕಸ್ ಅನ್ನ ಹೊಂದಿರುತ್ತದೆ ಮತ್ತು ಕೇಂದ್ರ ಬಿಂದುವು ಕನ್ನಡಿಯ ಹಿಂದೆ ಇರುತ್ತದೆ. ಪ್ರತಿಫಲಿತ ಭಾಗವು ಕನ್ನಡಿಯ ಒಳಗಿರುವುದರಿಂದ ಕಾನ್ಕೇವ್ ಕನ್ನಡಿಗಳು ಘಟನೆಯ ಸಮಾಂತರ ಬೆಳಕಿನ ಕಿರಣಗಳನ್ನ ಒಮ್ಮುಖಗೊಳಿಸುತ್ತದೆ. ಕಿರಣ ರೇಖಾಚಿತ್ರದಲ್ಲಿ ತೋರಿಸಿರುವಂತೆ ಕನ್ನಡಿಯ ಪ್ರಧಾನ ಅಕ್ಷದ ಮೇಲೆ ಕಿರಣಗಳು ಒಮ್ಮುಖವಾಗುತ್ತವೆ. ಆದ್ರಿಂದ ಮುಖ್ಯ ಫೋಕಸ್ ಪಾಯಿಂಟ್ ಕನ್ನಡಿಯ ಮುಂದೆ ಇರುತ್ತದೆ. ಮತ್ತು ಪ್ರತಿಬಿಂಬಿತ ಕಿರಣಗಳು ಕನ್ನಡಿಯ ಮೂಲಕ ಹಾದು ಹೋದಂತೆ ಪ್ರತಿಫಲಿತ ಚಿತ್ರವು ನಿಜವಾಗಿದೆ. ಫೋಕಲ್ ಲೆಂತ್ ಫೋಕಸ್ ಪಾಯಿಂಟ್ ಮತ್ತು ಧ್ರುವ ನಡುವಿನ ಅಂತರವಾಗಿದೆ. ಸಣ್ಣ ದ್ಯುತಿರಂಧ್ರವನ್ನು ಹೊಂದಿರುವ ಗೋಳಾಕಾರದ ಕನ್ನಡಿಗೆ ಫೋಕಲ್ ಉದ್ದ ಎಫ್ ಮತ್ತು ವಕ್ರತೆಯ ತ್ರಿಜ್ಯ ಆರ್ ನಡುವಿನ ಗಣಿತದ ಸಂಬಂಧ ಎಫ್ r2. ಈ ಸಮೀಕರಣದಿಂದ ನೀವು ನೋಡುವಂತೆ ನಾಭಿ ದೂರವು ತ್ರಿಜ್ಯದ ವಕ್ರತೆಯ ಮೇಲೆ ಮಾತ್ರ ಅವಲಂಬಿತವಾಗಿರುತ್ತದೆ. ಆದ್ದರಿಂದ ನಾವು ಪ್ರತಿ ಕಾನ್ಕೇವ್ ಕನ್ನಡಿ ಮತ್ತು ಪೀನ ಕನ್ನಡಿಯನ್ನ ಅದರ ನಾಭಿ ದೂರದೊಂದಿಗೆ ಲೇಬಲ್ ಮಾಡಬಹುದು. ಉದಾಹರಣೆಗೆ, ಗೋಳಾಕಾರದ ಕನ್ನಡಿಯ ವಕ್ರತೆಯ ತ್ರಿಜ್ಯವು 30 ಸೆಂಟಿಮೀಟರ್ ಇದೆ ಎಂದು ಭಾವಿಸೋಣ. ನಂತರ ಅದರ ನಾಭಿ ದೂರ 30/2 ಸೆಂಟಿಮೀಟರ್ ಇದೆ ಅಥವಾ 15 ಸೆಂಟಿಮೀಟರ್ ಆಗಿರುತ್ತೆ. ಅಂತೆಯೇ ಎಫ್ ನೀಡಿದರೆ ನಾವು ಆರ್ ಅನ್ನ ಲೆಕ್ಕ ಹಾಕಬಹುದು. ಸಮಸ್ಯೆ: 1 ಮೀಟರ್ ಫೋಕಲ್ ಉದ್ದದೊಂದಿಗೆ ಕಾನ್ಕೇವ್ ಕನ್ನಡಿಯ ದ್ಯುತಿರಂಧ್ರದ ತ್ರಿಜ್ಯವನ್ನ ಲೆಕ್ಕಾಚಾರ ಮಾಡಿ. ಈಗ ಕಾನ್ಕೇವ್ ಕನ್ನಡಿಗಳಲ್ಲಿ ಪ್ರತಿಫಲಿತ ಚಿತ್ರವು ಹೇಗೆ ರೂಪುಗೊಳ್ಳುತ್ತದೆ ಎಂಬುದನ್ನ ನೋಡಲು ನಾವು ಕಿರಣ ರೇಖಾಚಿತ್ರಗಳನ್ನ ಬಳಸಲಿದ್ದೇವೆ. ಅದಕ್ಕೂ ಮೊದಲು ನಾವು ರೇಖಾಚಿತ್ರಗಳ ನಿಯಮಗಳನ್ನ ಸರಳೀಕರಿಸಲಿದ್ದೇವೆ. ಒಂದು ಪ್ರಧಾನ ಅಕ್ಷಕ್ಕೆ ಸಮಾನಾಂತರ ಘಟನೆಯ ಕಿರಣವು ಪ್ರತಿಫಲನದ ನಂತರ ಕೇಂದ್ರ ಬಿಂದುವಿನ ಮೂಲಕ ಹಾದು ಹೋಗುತ್ತೆ. 2 ವಕ್ರತೆಯ ಕೇಂದ್ರದ ಮೂಲಕ ಹಾದು ಹೋಗುವ ಘಟನೆಯ ಕಿರಣವು ಅದೇ ಹಾದಿಯಲ್ಲಿ ಪ್ರತಿಫಲಿಸುತ್ತದೆ.
3. ಫೋಕಸ್ ಮೂಲಕ ಹಾದುಹೋಗುವ ಘಟನೆಯು ಕಿರಣವು ಪ್ರತಿಫಲನದ ನಂತರ ಸಮಾನಾಂತರವಾಗುತ್ತೆ. ಪ್ರತಿಬಿಂಬದ ಎರಡನೇ ನಿಯಮವು ಯಾವಾಗಲೂ ನಿಜವಾಗಿದೆ ಎಂಬುದನ್ನು ದಯವಿಟ್ಟು ಮತ್ತೊಮ್ಮೆ ನೆನಪಿಡಿ. ಸಮತಲ ಕನ್ನಡಿಗಳಿಗಿಂತ ಭಿನ್ನವಾಗಿ ಬಾಗಿದ ಕನ್ನಡಿಗಳು ವಸ್ತುವಿನ ಸ್ಥಾನದ ಆಧಾರದ ಮೇಲೆ ವಿಭಿನ್ನ ಪ್ರತಿಫಲಿತ ಚಿತ್ರಗಳನ್ನು ರಚಿಸುತ್ತೆ. ನಾವು ಎಲ್ಲಾ ಸಂಭಾವ್ಯ ಸ್ಥಾನಗಳನ್ನು ಪರಿಗಣಿಸಲಿದ್ದೇವೆ. 1. ಅನಂತದಲ್ಲಿ. 2. ವಕ್ರತೆಯ ಆಚೆಗೆ. 3. ವಕ್ರತೆಯ ಹಂತದಲ್ಲಿ. 4. ವಕ್ರತೆ ಮತ್ತು ಫೋಕಸ್ ನಡುವೆ. 5. ಕೇಂದ್ರ ಬಿಂದುವಿನಲ್ಲಿ. 6. ಫೋಲ್ ಮತ್ತು ಫೋಕಸ್ ನಡುವೆ. ವಸ್ತುವಿನಿಂದ ಬರುವ ಸಮಾನಾಂತರ ಕಿರಣಗಳು ಪ್ರಧಾನ ಗಮನದಲ್ಲಿ ಒಮ್ಮುಖವಾಗುವುದರಿಂದ ಕಾನ್ಕೇವ್ ಕನ್ನಡಿಯ ಎಫ್ ಪ್ರತಿಬಿಂಬದ ನಂತರ ಚಿತ್ರವು ಎಫ್ ನಲ್ಲಿ ರೂಪುಗೊಳ್ಳುತ್ತದೆ. ಚಿತ್ರದ ಗುಣಲಕ್ಷಣಗಳು: ಪಾಯಿಂಟ್ ಗಾತ್ರದ ಹೆಚ್ಚು ಮುಳುಗಿದೆ, ನೈಜ ಮತ್ತು ತಲೆಕೆಳಗಾದ. ವಕ್ರತೆಯ ಕೇಂದ್ರವನ್ನ ಮೀರಿ ವಸ್ತುವನ್ನ ಇರಿಸಿದಾಗ ವಕ್ರತೆಯ ಕೇಂದ್ರ ಮತ್ತು ಫೋಕಸ್ ನಡುವೆ ಚಿತ್ರವನ್ನ ರಚಿಸಲಾಗುತ್ತೆ. ಚಿತ್ರದ ಗುಣಲಕ್ಷಣಗಳು: ವಸ್ತುವಿಗೆ ಹೋಲಿಸಿದರೆ ಚಿಕ್ಕದು, ನೈಜ ಮತ್ತು ತಲೆಕೆಳಗಾಗಿದೆ. ವಸ್ತುವು ವಕ್ರತೆಯ ಕೇಂದ್ರದಲ್ಲಿ ನೆಲೆಗೊಂಡಾಗ ನಿಜವಾದ ಮತ್ತು ತಲೆಕೆಳಗಾದ ಚಿತ್ರವನ್ನ ಇದೇ ಸ್ಥಾನದಲ್ಲಿ ರಚಿಸಲಾಗುತ್ತೆ. ಚಿತ್ರದ ಗುಣಲಕ್ಷಣಗಳು: ಒಂದೇ ಅಳತೆ, ನೈಜ ಮತ್ತು ತಲೆಕೆಳಗಾದ. ವಕ್ರತೆಯ ಕೇಂದ್ರ ಮತ್ತು ಪ್ರಧಾನ ಗಮನದ ನಡುವೆ ವಸ್ತುಗಳನ್ನ ಕಂಡುಹಿಡಿಯಬೇಕಾದ್ರೆ ವಕ್ರತೆಯ ಕೇಂದ್ರವನ್ನ ಮೀರಿ ನೈಜ ಚಿತ್ರಣವನ್ನ ರಚಿಸಲಾಗುತ್ತೆ. ಚಿತ್ರದ ಗುಣಲಕ್ಷಣಗಳು: ಗಾತ್ರದಲ್ಲಿ ದೊಡ್ಡದು, ನೈಜ ಮತ್ತು ತಲೆಕೆಳಗಾದ. ಪಾಯಿಂಟ್ ಪ್ರಧಾನ ಫೋಕಸ್ ನಲ್ಲಿ ನೆಲೆಗೊಂಡಾಗ ಹೇಗೆ ಅನಂತದಲ್ಲಿ ಹೆಚ್ಚು ಉಬ್ಬಿಕೊಂಡಿರುವ ಚಿತ್ರವನ್ನು ರಚಿಸಲಾಗುತ್ತೆ. ಚಿತ್ರದ ಗುಣಲಕ್ಷಣಗಳು: ಹೆಚ್ಚು ವಿಸ್ತರಿಸಲಾಗಿದೆ, ನೈಜ ಮತ್ತು ತಲೆಕೆಳಗಾದ. ಬಿಂದುವು ಪ್ರಧಾನ ಫೋಕಸ್ ಮತ್ತು ಧ್ರುವದ ನಡುವೆ ಇರುವಾಗ ಕನ್ನಡಿಯ ಹಿಂದೆ ದೊಡ್ಡದಾದ ವರ್ಚುವಲ್ ಮತ್ತು ನೆಟ್ಟಗಿನ ಚಿತ್ರವನ್ನ ರಚಿಸಲಾಗುತ್ತೆ. ಚಿತ್ರದ ಗುಣಲಕ್ಷಣಗಳು: ಗಾತ್ರದಲ್ಲಿ ಹೆಚ್ಚು ದೊಡ್ಡದು, ವರ್ಚುವಲ್, ವ್ಯತಿರಿಕ್ತವಾಗಿಲ್ಲ. ಸಮಾನಾಂತರ ದೀಪಗಳ ಶಕ್ತಿಯುತ ಕಿರಣಗಳನ್ನ ಪಡೆಯಲು ವಾಹನ ದೀಪಗಳು, ಟಾರ್ಚ್ ಲೈಟ್ಗಳು ಮತ್ತು ಸರ್ಚ್ ಲೈಟ್ಗಳಲ್ಲಿ ಕಾನ್ಕೇವ್ ಕನ್ನಡಿಗಳನ್ನ ಬಳಸಲಾಗುತ್ತೆ. ರೋಗಿಗಳ ಹಲ್ಲುಗಳ ದೊಡ್ಡ ಚಿತ್ರಗಳನ್ನ ನೋಡಲು ದಂತವೈದ್ಯರು ಇದನ್ನ ಬಳಸ್ತಾರೆ. ಸಂಕೇತಗಳನ್ನ ಉತ್ತಮವಾಗಿ ಸ್ವೀಕರಿಸಲು ಟಿವಿ, ಡಿಶ್, ಆಂಟಿನಾಗಳಲ್ಲಿ ಕಾನ್ಕೇವ್ ಭಕ್ಷ್ಯಗಳನ್ನ ಬಳಸಲಾಗುತ್ತೆ. ಬಿಸಿ ಉದ್ದೇಶಗಳಿಗೆ ಸೌರಶಕ್ತಿಯನ್ನ ಕೇಂದ್ರೀಕರಿಸಲು ದೊಡ್ಡ ಕಾನ್ಕೇವ್ ಕನ್ನಡಿಗಳನ್ನ ಬಳಸಲಾಗುತ್ತದೆ. ದೂರದ ವಸ್ತುಗಳಿಂದ ಬೆಳಕನ್ನ ಸಂಗ್ರಹಿಸಲು ದೂರದರ್ಶಕಗಳಲ್ಲಿ ಕಾನ್ಕೇವ್ ಕನ್ನಡಿಗಳನ್ನ ಬಳಸಲಾಗುತ್ತೆ. ಕಾನ್ಕೇವ್ ಕನ್ನಡಿಗಳನ್ನ ಮೇಕಪ್ ಕನ್ನಡಿಗಳಾಗಿಯೂ ಬಳಸಲಾಗುತ್ತೆ, ಏಕೆಂದರೆ ಅವು ಮುಖದ ವರ್ಧಿತ ಚಿತ್ರವನ್ನ ಉತ್ಪಾದಿಸಬಹುದು. ನೆನಪಿಡಬೇಕಾದ ಅಂಶಗಳು ಯಾವಂದ್ರೆ ಗೋಳಾಕಾರದ ಕನ್ನಡಿಯು ಟೊಳ್ಳಾದ ಗೋಳದ ಭಾಗವಾಗಿದೆ. ಗೋಳಾಕಾರದ ಕನ್ನಡಿಗಳಲ್ಲಿ ಎರಡು ವಿಧಗಳಿವೆ: ಕಾನ್ಕೇವ್ ಕನ್ನಡಿಗಳು ಮತ್ತು ಪೀನ ಕನ್ನಡಿಗಳು. ಅವುಗಳನ್ನ ವಕ್ರತೆಯಿಂದ ವ್ಯಾಖ್ಯಾನಿಸಲಾಗಿದೆ. ಕಾನ್ಕೇವ್ ಮಿರರ್ ಘಟನೆಯ ಸಮಾನಾಂತರದ ಬೆಳಕಿನ ಕಿರಣಗಳನ್ನ ಒಮ್ಮುಖಗೊಳಿಸುತ್ತದೆ.
ಪೀನ ಕನ್ನಡಿಯು ಘಟನೆಯ ಸಮಾನಾಂತರ ಬೆಳಕಿನ ಕಿರಣಗಳನ್ನು ತಿರುಗಿಸುತ್ತದೆ. ಕಾನ್ಕೇವ್ ಮತ್ತು ಪೀನ ಕನ್ನಡಿಯ ನಾಭಿ ದೂರವು ತ್ರಿಜ್ಯದ ವಕ್ರತೆಯ ಅರ್ಧದಷ್ಟು. ಕಾನ್ಕೇವ್ ಮಿರರ್ ಒಂದು ಸಂದರ್ಭದಲ್ಲಿ ಹೊರತುಪಡಿಸಿ ನೈಜ ಮತ್ತು ವಿಲೋಮವನ್ನ ಉತ್ಪಾದಿಸುತ್ತದೆ. ಕಾನ್ಕೇವ್ ಕನ್ನಡಿಯ ಪ್ರತಿಫಲಿತ ಚಿತ್ರದ ಗಾತ್ರವು ವಸ್ತುವಿನ ಸ್ಥಾನವನ್ನ ಅವಲಂಬಿಸಿರುತ್ತದೆ.